Hi everybody. So in the previous class I explained regarding the solutions to the homogeneous equation, and also I have given hint towards the solution of the solutions of the heat equation with non-homogeneous boundary conditions. So ಅಲ್ಲಿ ನಾವು ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಅಂತ ಒಂದು, ಟ್ರಾನ್ಸಿಯಂಟ್ ಸೊಲ್ಯೂಷನ್ ಅಂತ ಒಂದು, ಎರಡು ಸೊಲ್ಯೂಷನ್ನ ಬರ್ಕೊಂಡು ನಾವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ವಿ ಆರ್ ಗೋಯಿಂಗ್ ಟು ಸ್ಪ್ಲಿಟ್ ದ ಪ್ರಾಬ್ಲಮ್ ಇಂಟು ಟೂ ಪ್ರಾಬ್ಲಮ್ಸ್. ಒಂದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್ನು, ಇನ್ನೊಂದು ಟ್ರಾನ್ಸಿಯಂಟ್ ಸೊಲ್ಯೂಷನ್. ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಬಂದು ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅಂಡ್ ದೆನ್ ಟ್ರಾನ್ಸಿಯಂಟ್ ಸೊಲ್ಯೂಷನ್ ಬಂದು ಸೊ ಇಟ್ ಸ್ಯಾಟಿಸ್ಫೈಸ್ ದ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್. ಓಕೆ, ಸೊ ಅದರಲ್ಲಿ ಯಾವಾಗ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಹೆಂಗಿರುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಿದ್ವಿ. ಏನು, ಡಿರಿಕ್ಲೆಟ್ಸ್ ಬೌಂಡ್ರಿ ಕಂಡೀಷನ್ಸ್ ಇದ್ರೆ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಈಸ್ ಗಿವನ್ ಬೈ ಲೈಕ್ ದಿಸ್. ನ್ಯೂಮನ್ ಬೌಂಡ್ರಿ ಕಂಡೀಷನ್ ಇದ್ರೆ ಈ ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ದೆನ್ ರಾಬಿನ್ ಬೌಂಡ್ರಿ ಕಂಡೀಷನ್ ಇದ್ದಾಗ ಸೊ ಇದು ಯು ಎಕ್ಸ್ ಇದ್ದಾಗ ಇದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಆಗುತ್ತೆ. ಸೊ ಯು ಎಕ್ಸ್ ಯು ಇದ್ದಾಗ ಇದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಆಗುತ್ತೆ ಅಂತೇಳಿ 4 ಡಿಫರೆಂಟ್ ಕೇಸಸ್ ನಾವು ಸ್ಟಡಿ ಮಾಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಸಾಲ್ವ್ ಒನ್ ಎಕ್ಸಾಂಪಲ್. ಸೊ ನಾನು ಹೇಳಿದ್ದೆ ಯು ಟಿ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಇಂಟು ಯು ಎಕ್ಸ್ ಎಕ್ಸ್. ಇಲ್ಲಿ ಇಲ್ಲಿ 0 ಲೆಸ್ ದಾನ್ ಈಕ್ವಲ್ ಟು ಎಕ್ಸ್ ಲೆಸ್ ದಾನ್ ಈಕ್ವಲ್ ಟು ಎಲ್, ಟಿ ಗ್ರೇಟರ್ ದನ್ 0, ಅಂಡ್ ದ ಬೌಂಡ್ರಿ ಕಂಡೀಷನ್ಸ್ ಆರ್ ಗಿವನ್ ಬೈ u of 0t is equal to k1 and u of l comma t is equal to k2. They are constants. k1 and k2 ಅನ್ನೋದೇನು ಕಾನ್ಸ್ಟೆಂಟ್ಸ್. and then initial condition is u of x0 is equal to phi of x ಅಂತ ಕೊಟ್ಟಿದ್ದೆ ನಾನು, ರೈಟ್. ಸೊ ಇಲ್ಲಿ ನಾವೀಗೇನ್ ಮಾಡಬೇಕು, ಒಂದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್, ಒಂದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್, ಇನ್ನೊಂದು ಯಾವುದು ಟ್ರಾನ್ಸಿಯಂಟ್ ಸೊಲ್ಯೂಷನ್. ಟ್ರಾನ್ಸಿಯಂಟ್ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡಬೇಕು. ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಸ್ಯಾಟಿಸ್ಫೈಸ್ ದಿ ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ ಅಂಡ್ ಟ್ರಾನ್ಸಿಯಂಟ್ ಸೊಲ್ಯೂಷನ್ ಸ್ಯಾಟಿಸ್ಫೈಸ್ ದಿ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ ಅಂತ ಹೇಳಿದ್ದೆ, ರೈಟ್. ಈಗ ನಾನೇನ್ ಮಾಡ್ತೀನಿ, ಇನ್ ದಟ್ ಕರೆಸ್ಪಾಂಡ್ ಇನ್ ದಟ್ ರೆಸ್ಪೆಕ್ಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಸೊಲ್ಯೂಷನ್ ಆಸ್, ಆ ಸೊಲ್ಯೂಷನ್ ಹೆಂಗ್ ಅಸ್ಯೂಮ್ ಮಾಡ್ಕೋತೀನಪ್ಪ ಅಂದ್ರೆ ಯು ಆಫ್ ಎಕ್ಸ್ ಕಾಮ ಟಿ ಮಸ್ಟ್ ಬಿ ಈಕ್ವಲ್ ಟು, ಒಂದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ನ ಯು ಅನ್ಕೋತೀನಿ, ಕ್ಯಾಪಿಟಲ್ ಯು ಅನ್ಕೋತೀನಿ, ಕ್ಯಾಪಿಟಲ್ ಯು ಆಫ್ ಎಕ್ಸ್, ಅಂಡ್ ಟ್ರಾನ್ಸಿಯಂಟ್ ಸೊಲ್ಯೂಷನ್ ನ ಕ್ಯಾಪಿಟಲ್ ವಿ ಆಫ್ ಎಕ್ಸ್ ಕಾಮ ಟಿ ಅನ್ಕೋತೀನಿ, ರೈಟ್. ಇದು ಪ್ಯೂರ್ಲಿ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ಇಟ್ ಈಸ್ ಫಂಕ್ಷನ್ ಆಫ್ ಬೋತ್, ಸೊ ಯು ಅಂಡ್ ವಿ. ಇಲ್ಲಿ ವಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯು ಅನ್ನೋದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್. ಸೊ ಇದನ್ನ ನಿಮ್ಗೆ ಹೆಂಗ್ ಡಿಫೈನ್ ಮಾಡಬೇಕು ಅಂತ ಗೊತ್ತು. ಸೊ ನನ್ನ ಹೇಳ್ಕೊಟ್ಟಿ ನಾನು, ಹಿಯರ್ ಯು ಇಸ್ ಗಿವನ್ ಬೈ ಕ್ಯಾಪಿಟಲ್ ಯು ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ನನ್ನ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಏನಾದ್ರೂ ಸೊ ಡಿರಿಕ್ಲೆಟ್ಸ್ ಬೌಂಡ್ರಿ ಕಂಡೀಷನ್ ಇದ್ರೆ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಹೆಂಗಿರುತ್ತೆ ಅಂತೇಳಿ, ಹೆಂಗಿರ್ಬೇಕು ಅಕಾರ್ಡಿಂಗ್ ಟು ದಟ್ ಎ ಜಾಗದಲ್ಲಿ k1 ಇದೆ, ಬಿ ಜಾಗದಲ್ಲಿ k2 ಇದೆ. ಸೊ ಹಾಗಾದ್ರೆ ಇದನ್ನ ಹೆಂಗ್ ಬರೀತೀರ ಸೊಲ್ಯೂಷನ್, ಸೊ k1 ಪ್ಲಸ್ k2 ಮೈನಸ್ k1 ಇಂಟು ಎಕ್ಸ್ ಬೈ ಎಲ್ ಅಂತ. ದಿಸ್ ಈಸ್ ದ ಸ್ಟಡಿ ಸ್ಟೇಟ್ ಸೊಲ್ಯೂಷನ್. ಓಕೆ, ಸೊ ಇದನ್ನ ಬರ್ಕೊಳ್ಳೋದು ಈಸಿ ನಿಮ್ಗೀಗ, ರೈಟ್. ಹಾಗಾದ್ರೆ ಟ್ರಾನ್ಸಿಯಂಟ್ ಸೊಲ್ಯೂಷನ್ ಅಂದ್ರೆ ಯಾವುದು, ವಿ ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ. ಸೊ ವಿ ಇಸ್ ದ ಸೊಲ್ಯೂಷನ್, ಇಟ್ ಮಸ್ಟ್ ಸ್ಯಾಟಿಸ್ಫೈಸ್ ಸೊ ದ ಈಕ್ವೇಶನ್ ವಿ ಟಿ ಅಂದ್ರೆ ಡೆಲ್ ವಿ ಬೈ ಡೆಲ್ ಟಿ, ಓಕೆ, ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಇಂಟು ವಿ ಎಕ್ಸ್ ಎಕ್ಸ್. ವಿ ಸ್ಯಾಟಿಸ್ಫೈಸ್ ದ ಸೊಲ್ಯೂಷನ್ ಯಾವ ಈಕ್ವೇಶನ್ ಆಗಿರ್ಬೇಕು, ವಿ ಟಿ ಪ್ಲಸ್ ಸಿ ಸ್ಕ್ವೇರ್ ಇಂಟು ವಿ ಎಕ್ಸ್ ಎಕ್ಸ್ ವಿತ್ ದ ಕಂಡೀಷನ್ ವಿ ಆಫ್ 0t ಇಸ್ ಈಕ್ವಲ್ ಟು 0 ಅಂಡ್ ವಿ ಆಫ್ ಎಲ್ ಕಮ ಟಿ ಇಸ್ ಈಕ್ವಲ್ ಟು 0. ಅಂದ್ರೆ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡೋ ರೀತಿನಲ್ಲಿ ಇದಕ್ಕೆ ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ ಅವಾಗ ವಿ ಏನ್ ಬರುತ್ತೆ, ದಟ್ ಈಸ್ ದ, ಸೊ ಇನಿಷಿಯಲ್ ಕಂಡೀಷನ್ ಏನಿದೆ, ಸೊ ವಿ ಆಫ್ ಎಕ್ಸ್ ಕಮ 0 ಇಸ್ ಈಕ್ವಲ್ ಟು ಫೈ ಆಫ್ ಎಕ್ಸ್ ಅಂತ ಇದೆ. ಸೊ ಇದು ಈ ಪ್ರಾಬ್ಲಮ್ ನ ಸ್ಯಾಟಿಸ್ಫೈ ಮಾಡುವಂತ ಸೊ ಈ ಸೊಲ್ಯೂಷನ್ ನಾವೇನಂತ ಕರಿತೀವಿ, ಟ್ರಾನ್ಸಿಯಂಟ್ ಸೊಲ್ಯೂಷನ್ ಅಂತ ಕರಿತೀವಿ, ರೈಟ್. ನಾನ್ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡುವಂತದ್ದು ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಅಂತ ಕರಿತೀವಿ. ಬಟ್ ಇದು ಹೆಂಗ್ ಕಾಣಿಸ್ತಾ ಇದೆ ನಿಮಗೆ, ನಾವು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ, ವೆರಿ ಬಿಗಿನಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ನಾವು, ಯಾವುದು, ಸೊ ಯು ಟಿ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಇಂಟು ಯು ಎಕ್ಸ್ ಎಕ್ಸ್ with u of 0 comma t is equal to 0, u of
L comma t is equal to 0 with u of x comma 0 is equal to phi of x ಅಂತ ಹೇಳಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಾ. ಇಲ್ಲಿ u ಜಾಗದಲ್ಲಿ ಏನಿದೆ v ಇದೆ. ಸೊ ಇದಕ್ಕೆ ನಿಮಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ನಾನು ಮತ್ತೆ ಹೇಳ್ಕೊಡ್ಬೇಕಾಗಿಲ್ಲ. ಯು ನೋ ಇಟ್. ಸೊ ಹೌ ಟು ಫೈಂಡ್ ದ ಸೊಲ್ಯೂಷನ್. ಇದ್ರ ಸೊಲ್ಯೂಷನ್ ಹೆಂಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಯು ನೋ ದಟ್ ದ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಶನ್, ಐ ಮೀನ್ ಇದೆರಡು ಒಂದೇ ಈಗ ಅಲ್ವಾ. ದಿಸ್ ಈಕ್ವೇಶನ್ ಇಸ್ ಆಫ್ ದಿ ಫಾರ್ಮ್ v of x comma t is equal to v of x comma t is equal to ಹೆಂಗಿರುತ್ತೆ. ಸೊ summation n is equal to 0 to infinity some bn into sin n pi by l into x, okay. So into e power minus c square n square pi square by l square into t, where bn is given by 2 by l into integration from 0 to l of phi of x into sin n pi by l into x ಫಾರ್ಮಲ್ಲಿ into dx ಫಾರ್ಮಲ್ಲಿ ಇರುತ್ತೆ ಅಂತ ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ದೀನಿ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ. ದಟ್ಸ್ ವೈ ಐ ಆಮ್ ನಾಟ್ ಗೋಯಿಂಗ್ ಟು ಫೈಂಡ್ ದ ಸೊಲ್ಯೂಷನ್ ಅಗೈನ್. ಬಟ್ ಇನ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಈ ಪ್ರಾಬ್ಲಮ್ ಬಂದರೆ ನೀವು ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ನ ಬರ್ಕೋತೀರಾ. ದೆನ್ ಟ್ರಾನ್ಸಿಯೆಂಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲಿಕ್ಕೆ ನಾನು ವೆರಿ ಫಸ್ಟ್ ಎಕ್ಸಾಂಪಲ್ ಮಾಡಿದ್ನಲ್ವಾ, ಆ ರೀತಿ ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಲೇಬೇಕು. ಅದನ್ನ ಹೆಂಗ್ ಮಾಡಿದ್ದೆ, ವಿ ಆಫ್ ಎಕ್ಸ್ ಕಾಮ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎಕ್ಸ್ ಇಂಟು ಟಿ ಆಫ್ ಟಿ ಅಂತ ಇಟ್ಕೊಂಡು ನೀವು ಏನ್ ಪ್ರೊಸೆಸ್ ಮಾಡಿದ್ರಲ್ವಾ, ಸೊ ಆ ಪ್ರೊಸೆಸ್ ಅಷ್ಟನ್ನು ಕೂಡ ಯು ಹ್ಯಾವ್ ಟು ರೈಟ್. ಓಕೆ, ಸೊ ನಾನು ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ಸ್ಟಡಿ ಸ್ಟೇಟ್ ಸೊಲ್ಯೂಷನ್ ಬರ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಥಿಂಗ್. ಅದನ್ನ ಬರ್ಕೊಂಡ್ರಿ. ಈಗ ಹೋಮೋಜಿನಿಯಸ್ ಬೌಂಡ್ರಿ ಕಂಡೀಷನ್ಸ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಿದೆ. ಸೊ ಆ ರೀತಿ ಫೈಂಡ್ ಔಟ್ ಮಾಡಬೇಕು. ನ್ಯೂಮನ್ ಕಂಡೀಷನ್ ಕೊಟ್ಟರು ಕೂಡ ನ್ಯೂಮನ್ ಸೊಲ್ಯೂಷನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರೋ ಆ ರೀತಿ ಮಾಡಬೇಕಾಗತ್ತೆ. ಸೊ ಡಿರಿಕ್ಲೆಟ್ಸ್ ಕೊಟ್ಟರೆ ಡಿರಿಕ್ಲೆಟ್ಸ್ ಹೆಂಗ್ ಮಾಡ್ತೀರಾ, ಅದನ್ನ ಎರಡು ಪ್ರಾಬ್ಲಮ್ಸ್ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಒನ್ಸ್ ಅಗೈನ್. ಓಕೆ, ನಾವ್ ಐ ಆಮ್ ಗೋಯಿಂಗ್ ಟು ಡೂ ದ ನ್ಯೂ ಪ್ರಾಬ್ಲಮ್. ನ್ಯೂ ಪ್ರಾಬ್ಲಮ್ ಅಂದ್ರೆ ಯಾವ್ದಪ್ಪ ಅಂತಂದ್ರೆ, ಸೊ ಈಕ್ವೇಶನ್ನೇ ನಾನ್ ಹೋಮೋಜೀನಿಯಸ್ ಆಗಿತ್ತು ಅಂದ್ರೆ, ಈಗ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ನಾನೀಗ. ಈಗ ಈಕ್ವೇಶನ್ನೇ ನಾನ್ ಹೋಮೋಜೀನಿಯಸ್ ಆಗಿದ್ರೆ ಸೊಲ್ಯೂಷನ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಇನ್ ಕೇಸ್ ಎಕ್ಸಾಂಪಲ್ ಈಸ್ ut is equal to alpha square into uxx ಅಷ್ಟೇ ಕೊಟ್ಟಿದ್ದೆ ನಾನು ಇದುವರೆಗೆ, ಪ್ಲಸ್ ಸಮ್ ಫಂಕ್ಷನ್ ಆಫ್ ಎಕ್ಸ್ ಕಾಮ ಟಿ ಇದೆ, ಒಂದು ಅಡಿಷನಲ್ ಸೋರ್ಸ್ ಟರ್ಮ್ ಇದೆ ಅಂತ ಅನ್ಕೋತೀನಿ. ರೈಟ್, ಇಟ್ ಈಸ್ ಆಲ್ಸೋ 0 ಲೆಸ್ ದನ್ ಎಕ್ಸ್ ಲೆಸ್ ದನ್ ಎಲ್ ಅಂಡ್ ಟಿ ಗ್ರೇಟರ್ ದನ್ 0 ಅಂದ್ರೆ ನೋನ್ ಬೌಂಡ್ರಿ, subject to the homogeneous boundary conditions. U of 0t is equal to 0, u of L comma t is equal to 0. And initial condition as same, u of x comma 0 is equal to some phi of x. U of x comma 0 is equal to phi of x. Conditions previous, very first problem ಅಲ್ಲಿ ಹೆಂಗಿತ್ತು ಅದೇ ಫಾರ್ಮ್ ಅಲ್ಲಿ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಇಟ್ ಸೆಲ್ಫ್ ಈಸ್ ಪ್ರಾಬ್ಲಮ್ ಇಟ್ ಸೆಲ್ಫ್ ಈಸ್ ನಾನ್ ಹೋಮೋಜೀನಿಯಸ್, ರೈಟ್? ಕ್ಲಾಸ್ ಮಾಡ್ತಾರೆ ಅಂತೇಳಿ ನಾನ್ ಹೋಮೋಜೀನಿಯಸ್, ರೈಟ್? ಸೊ ದಟ್ಸ್ ವೈ ಇಲ್ಲಿ ನಾನೇನ್ ಮಾಡ್ತೀನಿ, ಈಗ ಇದನ್ನ ಸಾಲ್ವ್ ಮಾಡೋದು ಹೆಂಗೆ? ಈಗ ನಿಮಗೆ ಸಪರೇಷನ್ ಆಫ್ ವೇರಿಯೇಬಲ್ಸ್ ಮೆಥಡ್ ಅಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಾಲ್ವ್ ಡೈರೆಕ್ಟ್ಲಿ. ಇದನ್ನ ಆ ಫಾರ್ಮ್ ಅಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಯೂಸ್ ದ ನ್ಯೂ ಮೆಥಡ್ ದಟ್ ಈಸ್ ಸೋ ಕಾಲ್ಡ್ ಐಗನ್ ಫಂಕ್ಷನ್ ಎಕ್ಸ್ಪಾನ್ಷನ್ ಮೆಥಡ್, ರೈಟ್? ಇದನ್ನ ಎಂತ ಕರಿತೀವಿ? ಐಗನ್ ಫಂಕ್ಷನ್ ಎಕ್ಸ್ಪಾನ್ಷನ್ ಮೆಥಡ್ ಅಂತ ಕರಿತೀವಿ. ಸೊ ಇದಕ್ಕೆ ಆ ಮೆಥಡ್ ಅನ್ನು ಅಪ್ಲೈ ಮಾಡಬೇಕು. ಹಾಗಾದ್ರೆ ಐಗನ್ ಫಂಕ್ಷನ್ ಎಕ್ಸ್ಪಾನ್ಷನ್ ಮೆಥಡ್ ಅಂದ್ರೆ ಏನು? ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹಿಯರ್. ಸೊ ವಿ ಆರ್ ಗೋಯಿಂಗ್ ಟು ಲೆಟ್ ದ ಸೊಲ್ಯೂಷನ್ ಆಸ್ u of xt is equal to summation n is equal to 0 to infinity, ರೈಟ್? ಅಲ್ಲಿ ನಾವು x of x t of t ಅಂತ ಬರಿತಾ ಇದ್ವಿ. ಇಲ್ಲಿ summation n is equal to 0 to infinity xn of x into tn of t ಅಂತ ಬರಿತೀನಿ, ರೈಟ್? xn of x into tn of t ಅಂತ ಬರ್ಕೋತೀನಿ, ರೈಟ್? ಇಟ್ ಮೀನ್ಸ್ ಯು ಕ್ಯಾನ್ ಫೈಂಡ್ n ಸೊಲ್ಯೂಷನ್ಸ್, ರೈಟ್? ಹಾಗಾದ್ರೆ xn of xn ಅಂದ್ರೆ ಏನು? xn of x ಅಂತಂದ್ರೆ ಇಟ್ ಈಸ್ ದ ಐಗನ್ ಫಂಕ್ಷನ್. ಓಕೆ, ಇಟ್ ಈಸ್ ದ ಐಗನ್ ಫಂಕ್ಷನ್, ರೈಟ್? ಈ ಐಗನ್ ಫಂಕ್ಷನ್ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತೇಳಿ ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕಲ್ತ್ಕೊಂಡಿದ್ದೀರಾ, ರೈಟ್? ಸೊ ಆ ರೀತಿನಲ್ಲಿ ಐಗನ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಇಟ್ ಈಸ್ ದ ಐಗನ್ ಫಂಕ್ಷನ್ obtained by solving
ಹೋಮೋಜೀನಿಯಸ್ ಈಕ್ವೇಶನ್ ಅಂದ್ರೆ ಇದಿಲ್ಲ ಅಂತ ಮರ್ತ್ಕೊಂಡು ಇದಕ್ಕೆ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ, ಎಕ್ಸ್ ಎನ್ ಆಫ್ ಎಕ್ಸ್, ದಟ್ ಈಸ್ ದ ಸೊ ಐಗನ್ ಫಂಕ್ಷನ್, ರೈಟ್. ಇದು ಎಕ್ಸ್ ಎನ್ ಆಫ್ ಎಕ್ಸ್. ಹಾಗಾದ್ರೆ ಟಿ ಎನ್ ಆಫ್ ಟಿ ಅಂದ್ರೆ ಏನು? ಟಿ ಎನ್ ಆಫ್ ಟಿ ಈಸ್ obtained by solving the ordinary differential equation. ಓಕೆ, ಸೊ ಒಂದು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಸಾಲ್ವ್ ಮಾಡೋದ್ರಿಂದ ಈ ಟಿ ಎನ್ ಆಫ್ ಟಿ ಸಿಗುತ್ತೆ. ಹಾಗಾದ್ರೆ ಟಿ ಎನ್ ಆಫ್ ಟಿ ಹೆಂಗ್ ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಎನ್ ಆಫ್ ಎಕ್ಸ್ ಹೆಂಗ್ ಫೈಂಡ್ ಔಟ್ ಮಾಡಬೇಕು, ಲೆಟ್ ಅಸ್ ಸಿ, ರೈಟ್. ನಾವು ಸೊ ಈಗ ನಾನು ಎಕ್ಸ್ ಎನ್ ಆಫ್ ಎಕ್ಸ್ ಮಾಡ್ಬೇಕಂದ್ರೆ ಹೋಮೋಜಿನಿಯಸ್ ಈಕ್ವೇಶನ್ಗೆ ಸೊಲ್ಯೂಷನ್ ಅಂತ ಹೇಳಿದೀನಿ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಹೋಮೋಜಿನಿಯಸ್ ಈಕ್ವೇಶನ್ ಯು ಟಿ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಇಂಟು ಯು ಎಕ್ಸ್ ಎಕ್ಸ್ ತಗೊಂಡೆ. ಕಂಡೀಷನ್ಸ್ ಆರ್ ಸೇಮ್, ಈಕ್ವೇಶನ್ ಹೋಮೋಜಿನಿಯಸ್ ತಗೊಂಡಿದ್ದೀನಿ, ರೈಟ್. ಸೊ ನಾವೀಗ ಸೊಲ್ಯೂಷನ್ ವೇರಿಯಬಲ್ ಸೆಪರೇಬಲ್ ಮೆಥಡ್ ನ ಅಪ್ಲೈ ಮಾಡ್ಬೇಕು ಇದಕ್ಕೆ. ಯು ಆಫ್ ಎಕ್ಸ್ ಕಾಮ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎಕ್ಸ್ ಇಂಟು ಟಿ ಆಫ್ ಟಿ ಅನ್ಕೋತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದರಲ್ಲಿ ಏನ್ ಬರುತ್ತೆ ನಿಮಗೆ, ಸೊ ಎಕ್ಸ್ ಇಂಟು ಟಿ ಡ್ಯಾಶ್ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಇಂಟು ಎಕ್ಸ್ ಡಬಲ್ ಡ್ಯಾಶ್ ಇಂಟು ಟಿ ಅಂತ ಬರುತ್ತೆ. ಇದನ್ನ ನೀವು ಸ್ಪ್ಲಿಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ಎಕ್ಸ್ ಡಬಲ್ ಡ್ಯಾಶ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟಿ ಡ್ಯಾಶ್ ಡಿವೈಡ್ ಬೈ ಆಲ್ಫಾ ಸ್ಕ್ವೇರ್ ಇಂಟು ಟಿ ಅಂತ ಬರುತ್ತೆ. ಯು ಆರ್ ಗೋಯಿಂಗ್ ಟು ಈಕ್ವೇಟ್ ಇಟ್ ಟು ಸಮ್ ಕಾನ್ಸ್ಟೆಂಟ್. ಇದನ್ನೆಲ್ಲ ನೀವು ಪ್ರೋಸೆಸ್ ಮಾಡಿದಿರ ಅಲ್ವಾ? ಸೊ ಇಲ್ಲಿ ಪ್ರೋಸೆಸ್ ಮಾಡಿರೋದನ್ನ ನಾನು ಮತ್ತೆ ಇದಕ್ಕೆ ಲ್ಯಾಂಬ್ಡಾ ಅಸ್ಯೂಮ್ಸ್ 3 ವ್ಯಾಲ್ಯೂಸ್ ಅದು ಇದು ಅಂತೆಲ್ಲ ಹೇಳ್ಕೊತಾ ಕೂರಲ್ಲ, ಡೈರೆಕ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ತಗೊಳ್ತೀನಿ. ದೆನ್ ಲ್ಯಾಂಬ್ಡಾ ಸ್ಕ್ವೇರ್ ಏನಾಗಿರ್ಬೇಕು, ಅದು ನಿಮಗೆ ಪಾಸಿಟಿವ್ ಆಗಿದ್ದಾಗ ಮಾತ್ರ ಸೊಲ್ಯೂಷನ್ ಬರುತ್ತೆ ಅಲ್ವಾ? ಹಾಗಾಗಿದ್ರೆ ಏನಾಗುತ್ತೆ ಇಲ್ಲಿ, ಸೊ ಎಕ್ಸ್ ಡಬಲ್ ಡ್ಯಾಶ್ ಓಕೆ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಳ್ತೀನಿ. ಯಾಕೆಂದ್ರೆ ಇದು ಪಾಸಿಟಿವ್ ಆಗಲಿಲ್ಲ ಅಂತಂದ್ರೆ ಸೊಲ್ಯೂಷನ್ ಟ್ರಿವಿಯಲ್ ಆಗುತ್ತೆ ಅಂತೇಳಿ ನೀವು ಮೊದಲೇ ಓದಿದ್ದೀರಾ. ದಟ್ಸ್ ವೈ ಇದನ್ನ ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್ ಅಂತ ಇಟ್ಕೋತೀನಿ. ಸೊ ಐ ಆಮ್ ಗೋಯಿಂಗ್ ಟು ಲೆಟ್ ಇಟ್ ಆಸ್ ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್. ಸೊ ದೆನ್ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ, ಇಲ್ಲಿ ಟಿಗೆ ನಾನು ಇಂಪಾರ್ಟೆನ್ಸ್ ಕೊಡಲ್ಲ, ಯಾಕೆಂದ್ರೆ ಐಗನ್ ಫಂಕ್ಷನ್ ಅಷ್ಟೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ದಟ್ಸ್ ವೈ ಯುವರ್ ಈಕ್ವೇಶನ್ ವಿಲ್ ಬಿಕಮ್ಸ್ ಎಕ್ಸ್ ಡಬಲ್ ಡ್ಯಾಶ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0 ಆಯ್ತು, ರೈಟ್. ಈಗ ಅದು ನಾನು 0 ಕೇಸು ನೆಗೆಟಿವ್ ಕೇಸ್ ಅದನ್ನೆಲ್ಲ ತಗೊಳಕ್ ಹೋಗಲ್ಲ, ರೈಟ್. ಸೊ ಒಂದೇ ಕೇಸ್ ಡೈರೆಕ್ಟ್ ಆಗಿ. ಸೊ ನೆಕ್ಸ್ಟ್ ದ ಸೊಲ್ಯೂಷನ್ ಇದಕ್ಕೇನು ಬರುತ್ತೆ, ಸೊಲ್ಯೂಷನ್ ಈಸ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ C1 ಇಂಟು ಕಾಸ್ ಲ್ಯಾಂಬ್ಡಾ ಎಕ್ಸ್ ಪ್ಲಸ್ C2 ಇಂಟು ಸೈನ್ ಲ್ಯಾಂಬ್ಡಾ ಎಕ್ಸ್ ಅಂತ ಸೊಲ್ಯೂಷನ್ ಬರುತ್ತೆ, ರೈಟ್. ಸೊ ಈಗ ಬೌಂಡ್ರಿ ಕಂಡೀಷನ್ಸ್ ಗೊತ್ತಿದೆ ನಮಗೆ. ಯು ಆಫ್ ಎಕ್ಸ್ 0 ಕಾಮ ಟಿ ಇಸ್ ಈಕ್ವಲ್ ಟು 0, ಯು ಆಫ್ ಎಲ್ ಕಾಮ ಟಿ ಇಸ್ ಈಕ್ವಲ್ ಟು 0. ಅದನ್ನ ಅಲ್ಲಿ ನಾವು ಕೊಟ್ಟಿರೋ ಯಾವುದು ಎಕ್ಸ್ ಇಂಟು ಟಿಗೆ ಅಪ್ಲೈ ಮಾಡಿದಾಗ ನೆನ್ನೆ ನೋಡಿದಿರಿ, ಗೊತ್ತಾಗಿದೆ ನಿಮಗೆ. ಎಕ್ಸ್ ಆಫ್ 0 ಇಸ್ ಈಕ್ವಲ್ ಟು 0, ಎಕ್ಸ್ ಆಫ್ ಎಲ್ ಇಸ್ ಈಕ್ವಲ್ ಟು 0 ಅಂತ ಕೂಡ ಬರ್ಕೊಳ್ಳೋದು ನಿಮಗೆ ಗೊತ್ತಾಗಿದೆ. ದೇರ್ಫೋರ್ ಈ ಬೌಂಡ್ರಿ ಕಂಡೀಷನ್ಸ್ ನ ಇಲ್ಲಿ ಅಪ್ಲೈ ಮಾಡಿದ್ರೆ, ಫಸ್ಟ್ ಬೌಂಡ್ರಿ ಕಂಡೀಷನ್ ಅಪ್ಲೈ ಮಾಡಿದ್ರೆ C1 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇನ್ನೊಂದು ಅಪ್ಲೈ ಮಾಡಿದಾಗ ನೀವು ನೆನ್ನೆ ಸ್ಟಡಿ ಮಾಡಿದಿರಾ, ಸೈನ್ ಲ್ಯಾಂಬ್ಡಾ ಎಲ್ ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ನೆನ್ನೆ ಏನ್ ಮಾಡಿದ್ವಿ ಅದೇ ಪ್ರೊಸೆಸ್ ಇಲ್ಲಿ ಮಾಡ್ತಾ ಇದ್ದೀವಿ, ಟಿ ಮಾತ್ರ ಬಿಟ್ಬಿಟ್ಟಿನಿ ನಾನು, ರೈಟ್. ಸೊ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಎಲ್ ಎನ್ ಪೈ ಆಗಬೇಕು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎನ್ ಪೈ, ಎನ್ ಇಸ್ ಈಕ್ವಲ್ ಟು 0 1 2 3 ಸೊ ಆನ್, ಇದೆಲ್ಲ ವ್ಯಾಲ್ಯೂಸ್ಗೆ ಇದು ಸೊ 0 ಆಗುತ್ತೆ ಅಂತ ಗೊತ್ತು. ದೇರ್ಫೋರ್ ನಿಮ್ಮ ಎಕ್ಸ್ ಎನ್ ಆಫ್ ಎಕ್ಸ್ ಗೆ ಏನಾಗುತ್ತೆ, ಯಾಕೆಂದ್ರೆ ಈಚ್ ಎನ್ ವ್ಯಾಲ್ಯೂಗೆ ಒಂದೊಂದು ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅಲ್ವಾ. ದಟ್ಸ್ ವೈ ಎಕ್ಸ್ ಎನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು C1 0. ಸೊ ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಸೈನ್ ಎನ್ ಪೈ ಬೈ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಆಯ್ತು. ಅಂಡ್ ಐ ಆಮ್ ಗೋಯಿಂಗ್ ಟು ಪುಟ್ C2 ಇಸ್ ಈಕ್ವಲ್ ಟು 1 ಅನ್ಕೋತೀನಿ, ನಾನು 0 ಅಲ್ವಾ. ಸೊ ದಟ್ಸ್ ವೈ C2 ಇಸ್ ಈಕ್ವಲ್ ಟು ನಾನು ಹಿಂಗ್ ಅನ್ಕೋತೀನಿ, ರೈಟ್. ನಾವು ಸೊ ಎಕ್ಸ್ ಎನ್ ಆಫ್ ಎಕ್ಸ್ ಇದಕ್ಕೆ ಬೇಕಾಗಿಲ್ಲ, ಇದಿಷ್ಟನ್ನೇ ಬರ್ಕೊಳ್ಳಿ, ಸೈನ್ ಎನ್ ಪೈ ಬೈ ಸೊ ಎಲ್ ಇಂಟು ಎಕ್ಸ್ ಅಂತ ಬರ್ಕೋತೀನಿ. ನಾವು ಯುವರ್ ಸೊಲ್ಯೂಷನ್ ಏನ್ ಅಸ್ಯೂಮ್ ಮಾಡ್ಕೊಂಡಿದ್ರಿ ನೀವು, ಯು ಆಫ್ ಎಕ್ಸ್ ಕಾಮ ಟಿ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ದಿಸ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ರಿ. ದಟ್ಸ್ ವೈ ನಾನು ಅಲ್ಲಿ ಸಮೇಷನ್ ನಾನು ರಿಮೂವ್ ಮಾಡಿದೆ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತು, your u of x comma t is equal to summation n is equal to 0 to infinity sin n pi by l into x into tn of t ಆಯ್ತು. ಯಾಕೆಂದ್ರೆ ಇನ್ನು tn of t ನನಗೆ ಗೊತ್ತಿಲ್ಲ, ರೈಟ್. ಈಗ ನಾನೇನ್ ಮಾಡ್ತೀನಿ, tn of t ನ ಇದನ್ನೇನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಸೊ ಇದನ್ನ ಕೊಟ್ಟಿರೋ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಬಿಫೋರ್ ದಟ್ ನನಗೆ ಫಂಕ್ಷನ್ ಇದೆಯಲ್ಲ ಒಂದು ಅಡಿಷನಲ್ ಫಂಕ್ಷನ್, ಈ ಫಂಕ್ಷನ್ ನ ಸೀರೀಸ್ ಎಕ್ಸ್ಪ್ಯಾನ್ಷನ್ ಆಗಿ ಬರ್ಕೋತೀನಿ. ಯಾಕೆಂದ್ರೆ ಎನಿ ಅನಾಲಿಟಿಕಲ್ ಫಂಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡ್ ಇನ್ ದಿ ಫಾರ್ಮ್ ಆಫ್ ಸೀರೀಸ್. ಹೆಂಗ್ ಬರ್ಕೋತೀನಪ್ಪ ಅಂತಂದ್ರೆ,
So f of x comma t na I am going to expand it as summation n is equal to 0 to infinity some fn of t into sin n pi by l into x ಅಂತ ಬರ್ಕೋತೀನಿ. ಹಾಗಾದ್ರೆ ಎಫ್ ಎನ್ ಆಫ್ ಟಿ ಅಂದ್ರೆ ಏನು? ಎಫ್ ಎನ್ ಆಫ್ ಟಿ ನ ಬೈ ಆರ್ಥೋಗೋನಲ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ನೋಡಿ, ಎರಡು ಕಡೆ ಸೈನ್ ಎಂ ಪೈ ಇಂದ ಮಲ್ಟಿಪ್ಲೈ ಮಾಡಬೇಕು, 0 to l ಇಂಟಿಗ್ರೇಟ್ ಮಾಡಬೇಕು. ಮಾಡಿದಾಗ ಏನಾಗುತ್ತೆ? ಸೊ ಇಲ್ಲಿ ಎಲ್ ಬೈ 2 ಬರುತ್ತೆ. ಅವಾಗ ಎಫ್ ಎನ್ ಏನಾಗುತ್ತೆ? ಎಫ್ ಎನ್ ಆಫ್ ಟಿ ಇಸ್ ಈಕ್ವಲ್ ಟು 2 by l into integration from 0 to l f of x comma t into sin n pi by l into x into dx ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಹಿಂದೆ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಎ ಎನ್ ಇರ್ತಿತ್ತು, ಎ ಎನ್ ಬದಲು ಇಲ್ಲಿ ಎಫ್ ಎನ್ ಇದೆ ಅಷ್ಟೇ. ಸೊ ಆರ್ಥೋಗೋನಲ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಇದು ಬರುತ್ತೆ, ವೇರ್ ಎಫ್ ಎನ್ ಆಫ್ ಟಿ ಇಸ್ ಗಿವನ್ ಬೈ ಲೈಕ್ ದಿಸ್. ನಾನೇನ್ ಮಾಡ್ತೀನಿ ಈಗ, ಈ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ ಇವೆರಡು ಏನಿದಾವೆ ಇವೆರಡನ್ನು ಕೂಡ ಕೊಟ್ಟಿರೋ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಒರಿಜಿನಲ್ ಈಕ್ವೇಶನ್ ದಿಸ್ ಒನ್ ಯಾವುದು? ಸೊ ನಾನ್ ಹೋಮೋಜಿನಿಯಸ್ ಈಕ್ವೇಶನ್ ಏನಿತ್ತಲ್ವಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಯು ಟಿ ಅಂದ್ರೆ ಏನಪ್ಪಾ? ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ. ಇಲ್ಲಿ ಯು ಅಂದ್ರೆ ಏನಿದೆ ನಿಮಗೆ? ಸೊ ಯು ಈಸ್ ಗಿವನ್ ಬೈ ಸೈನ್ ಆಫ್ ದಿಸ್ ಇಂಟು ಟಿ ಎನ್ ಆಫ್ ಟಿ. ಸೈನ್ ಡಿಫ್ರೆನ್ಶಿಯೇಟ್ ಆಗಲ್ಲ, ಇದೊಂದು ಮಾತ್ರ ಡಿಫ್ರೆನ್ಶಿಯೇಟ್ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ? ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to infinity ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಹಾಗೆ ಇರುತ್ತೆ. ಇದು ಡಿಫ್ರೆನ್ಶಿಯೇಟ್ ಆಯ್ತು ಅಂದ್ರೆ ಟಿ ಎನ್ ಡ್ಯಾಶ್ ಆಯ್ತು ಅಲ್ವೇನಪ್ಪ? ಇದೇನಾಯ್ತು? ಟಿ ಎನ್ ಡ್ಯಾಶ್ ಆಯ್ತು, ರೈಟ್? ಯಾಕೆಂದ್ರೆ ಟಿ ಎನ್ ನ ಡಿಫ್ರೆನ್ಶಿಯೇಟ್ ಮಾಡಿದೆ. ಇಸ್ ಈಕ್ವಲ್ ಟು ಏನಿದೆ? ಯು ಎಕ್ಸ್ ಎಕ್ಸ್ ಇದೆ. ಯು ಎಕ್ಸ್ ಎಕ್ಸ್ ಅಂದ್ರೆ ಇದನ್ನ ನೀವು ಟ್ವೈಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಒಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಸೈನ್ ಇದ್ದಿದ್ದು ಕಾಸ್ ಆಯ್ತು, ಎನ್ ಪೈ ಬೈ ಎಲ್ ಹೊರಗಡೆ ಬಂತು. ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಕಾಸ್ ಇದ್ದಿದ್ದು ಸೈನ್ ಆಯ್ತು, ಮೈನಸ್ ಎನ್ ಪೈ ಬೈ ಎಲ್ ಹೊರಗಡೆ ಬಂತು. ಹಾಗಾದ್ರೆ ಏನಾಯ್ತು? ಇಟ್ ವಿಲ್ ಬಿಕಮ್ ಸೊ ಮೈನಸ್ ಎನ್ ಪೈ ಆಲ್ಫಾ ಸ್ಕ್ವೇರ್ ಒಂದಿದೆ, ಅದನ್ನ ಬರ್ಕೊಂಬಿಡಿ. ಅದನ್ನ ಮೈನಸ್ ಆಲ್ಫಾ ಸ್ಕ್ವೇರ್ ಇಂಟು ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to infinity ಸೊ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಸೊ ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಇಂಟು ಟಿ ಎನ್. ಓಕೆ, ಸೊ ಅಂಡ್ ದೆನ್ ಪ್ಲಸ್ ಎಫ್ ಆಫ್ ಎಕ್ಸ್ ಟಿ ಇದೆ ಅಲ್ವಾ? ಇಲ್ಲಿ ನೋಡಿ, ಸೊ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಪ್ಲಸ್ ಎಫ್ ಆಫ್ ಎಕ್ಸ್ ಟಿ ಇದೆ, ರೈಟ್? ಈ ಎಫ್ ಆಫ್ ಎಕ್ಸ್ ಟಿಗೆ ಸೋರ್ಸ್ ಟರ್ಮ್ ನಾವು ಡಿಫೈನ್ ಮಾಡಿದ್ವಿ ಇನ್ ಟರ್ಮ್ಸ್ ಆಫ್ ಸೀರೀಸ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ ದಟ್ ವಿಲ್ ಬಿಕಮ್ ಪ್ಲಸ್ ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to infinity ಸೊ ಏನಿದೆ ಅದು? ಎಫ್ ಎನ್ ಆಫ್ ಟಿ ಇಂಟು ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಅಂತ ಇದೆ. ಓಕೆ, ನಾನೇನ್ ಮಾಡ್ತೀನಿ ಈಗ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಸೊ ಸಮೇಷನ್ ಎರಡು ಸೇಮ್ ಇದೆಯಲ್ವಾ? ಸೊ 3 ಸಮೇಷನ್ಸ್ ಕಾಮನ್ ತೆಗೆದ್ಬಿಡ್ತೀನಿ. ಎನ್ ಇಸ್ ಈಕ್ವಲ್ ಟು 0 to infinity ಸೊ ಎಲ್ಲದರಲ್ಲೂ ಸೈನ್ ಎನ್ ಪೈ ಬೈ ಎಲ್ ಎಕ್ಸ್ ಎನ್ ಪೈ ಬೈ ಎಲ್ ಎಕ್ಸ್ ಕಾಮನ್ ಇದೆ. ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಹೋಲ್ ಥಿಂಗ್ ಇಂಟು ಇಲ್ಲಿ ಟಿ ಎನ್ ಡ್ಯಾಶ್ ಉಳಿತು. ಇಲ್ಲಿ ಈಚೆ ಬಂದ್ರೆ ಆಯ್ತು ಪ್ಲಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಎನ್ ಉಳಿತು, ರೈಟ್? ಸೊ ಇಲ್ಲಿ ಪ್ಲಸ್ ಎಫ್ ಎನ್ ಆಫ್ ಟಿ ಉಳಿತು ಇಸ್ ಈಕ್ವಲ್ ಟು 0 ಆಯ್ತು. ಎಫ್ ಎನ್ ಆಫ್ ಟಿ ಸೊ ಸಾರಿ ಇದು ಈಚೆ ಬಂದ್ರೆ ಮೈನಸ್, ಓಕೆ, ಮೈನಸ್ ಎಫ್ ಎನ್ ಆಫ್ ಟಿ ಇಂಟು ಸೊ 0 ಈಸ್ ಈಕ್ವಲ್ ಟು ಏನಾಯ್ತು? 0 ಉಳಿತು, ರೈಟ್? ಇಂಟು ಇದು ಸೊ ನಾವಿನ್ನು ಇದು ಮಾಡ್ತಾ ಇಲ್ಲ. ಈಗ ನೋಡಿ, ಇದಷ್ಟು ನಿಮಗೆ ಸಮ್ ಎ ಎನ್ ಇದ್ದಾಗೆ, ಒಂದು ಕಾನ್ಸ್ಟೆಂಟ್ ಇದ್ದಾಗ ಸೈನ್ ಪೈ ಇದೆ. ಅಗೈನ್ ನಿಮಗೆ ಈ ಸಮೇಷನ್ ನ ರಿಮೂವ್ ಮಾಡಬೇಕು, ಈ ಟರ್ಮ್ ಮಾಡಬೇಕು ಅಂತಂದ್ರೆ ಅಗೈನ್ ಯು ಹ್ಯಾವ್ ಟು ಅಪ್ಲೈ ಆರ್ಥೋಗೊನಾಲಿಟಿ ಪ್ರಾಪರ್ಟಿ. ಆರ್ಥೋಗೊನಾಲಿಟಿ ಪ್ರಾಪರ್ಟಿ ಅಂತಂದ್ರೆ ಏನು? ಸೈನ್ ಎಂ ಪೈ ಬೈ ಎಲ್ ಇಂಟು ಎಕ್ಸ್ ಇಂದ ಎರಡು ಕಡೆ ಮಲ್ಟಿಪ್ಲೈ ಮಾಡೋದು, ಎರಡು ಕಡೆ ಇಂಟಿಗ್ರೇಟ್ ಮಾಡೋದು. ಯಾವ್ದ್ರಿಂದ? ಸೊ ಯು ಹ್ಯಾವ್ ಟು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ 0 to l. ಸೊ ಅವಾಗ ಏನಾಗುತ್ತೆ? ಸಮೇಷನ್ ಕ್ಯಾನ್ಸಲ್ ಆಗುತ್ತೆ, ಮಧ್ಯ ಟರ್ಮ್ ಮಾತ್ರ ಉಳ್ಕೊಳ್ಳುತ್ತೆ. ಏನ್ ಉಳ್ಕೊಂತು ನಿಮಗೆ? ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಟಿ ಎನ್ ಡ್ಯಾಶ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಎನ್ ಮೈನಸ್ ಎಫ್ ಎನ್ ಆಫ್ ಟಿ ಉಳಿದಿರುತ್ತೆ, ಅದನ್ನ ಆಚೆ ಕಳಿಸ್ತೀನಿ, ಇಸ್ ಈಕ್ವಲ್ ಟು ಎಫ್ ಎನ್ ಆಫ್ ಟಿ ಆಯ್ತು. ಇದು ಫಸ್ಟ್ ಆರ್ಡರ್ ನಾನ್ ಹೋಮೋಜಿನಿಯಸ್ ಈಕ್ವೇಶನ್ ಆಯ್ತು. ಇದು ಕಾನ್ಸ್ಟೆಂಟ್ ಅಲ್ವಾ? ಸೊ ವೈ ಡ್ಯಾಶ್ ಪ್ಲಸ್ ಎ ಇಂಟು ವೈ ಇಸ್ ಈಕ್ವಲ್ ಟು ಸಮ್ ಬಿ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ, ಬಟ್ ಫಂಕ್ಷನ್ ಆಫ್ ಟಿ, ರೈಟ್? ಸೊ ಇದಕ್ಕೆ ನಿಮಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಗೊತ್ತು ನಿಮಗೆ. ಸೊ ಫಸ್ಟ್ ಸೆಮಿಸ್ಟರ್ ಅಲ್ಲಿ ODE ನಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ದೀರಾ. ಇನ್ ಅಕಾರ್ಡೆನ್ಸ್ ಫೈಂಡ್ ಔಟ್ ಮಾಡಿರೋ ಸೊಲ್ಯೂಷನ್ ಏನ್ ಬರುತ್ತೆ ನಿಮಗೆ? ಟಿ ಎನ್ ಆಫ್ ಟಿ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಸ್ಮಾಲ್ ಟಿ ಇಂಟು ಇಂಟಿಗ್ರೇಷನ್ ಫ್ರಮ್ 0 to t
e ಪವರ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಇಂಟು ಎಫ್ ಎನ್ ಆಫ್ ಟಿ. ನೋಡಿ ಇದು ಯಾವುದೋ ಇಂಟಿಗ್ರೇಷನ್ ಫ್ಯಾಕ್ಟರ್ 1 by ಇಂಟಿಗ್ರೇಷನ್ ಫ್ಯಾಕ್ಟರ್ ಇಂಟು ಇಂಟಿಗ್ರೇಷನ್ ಫ್ಯಾಕ್ಟರ್ ಇಂಟು ಬಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಡಿ ಟಿ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಡಿವೈಡ್ ಬೈ ಇಂಟಿಗ್ರೇಷನ್ ಫ್ಯಾಕ್ಟರ್ ಅಂದ್ರೆ ಮೈನಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಅಲ್ವೇನಪ್ಪ. ಸೊ ಇದು ಇಂಟಿಗ್ರೇಷನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿಕೊಂಡು ಮಾಡುವಂಥದ್ದು ಕೆಲಸ, ರೈಟ್. ಸೊ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು. ಬಟ್ ಇಲ್ಲಿ ಸಿ ಅನ್ನೋದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ, ರೈಟ್. ಸೊ ಇಲ್ಲಿ ಸಿ ಕಂಡುಹಿಡಿಬೇಕು ಅಂದ್ರೆ ಯು ನೀಡ್ ಒನ್ ಇನಿಷಿಯಲ್ ಕಂಡೀಷನ್ ಆನ್ ಟಿ. ಟಿ ನಲ್ಲಿ ಗೊತ್ತಿದೆ ನಿಮಗೆ ಯು ಆಫ್ ಎಕ್ಸ್ ಕಮ 0 ಇಸ್ ಈಕ್ವಲ್ ಟು ಫೈ ಆಫ್ ಎಕ್ಸ್ ಅಂತ ಹೇಳಿ ನಿಮಗೆ ಕಂಡೀಷನ್ ಗೊತ್ತಿದೆ. ಆ ಕಂಡೀಷನ್ ನಾವು ಇದರಲ್ಲಿ ಕೊಟ್ಟಾಗ ನೋಡಿ ಯಾವ್ದ್ರಲ್ಲಿ ಕೊಡ್ತೀನಿ ನಾನು. ಸೊ ಕಮ್ ಟು ನನ್ನ ಒರಿಜಿನಲ್ ಸೊಲ್ಯೂಷನ್ ಏನಿದೆ ನನಗೆ ಬಂದಿರುವಂತದ್ದು. ಸೊ ಇಲ್ಲಿದೆ, ಈ ಸೊಲ್ಯೂಷನ್ ಕೊಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ ಫೈ ಆಫ್ ಎಕ್ಸ್ ಅಂದ್ರೆ ಸೊ ಅಲ್ಲಿ ಫೈ ಆಫ್ ಎಕ್ಸ್ ಆಯ್ತು. ಟಿಗೆ 0 ಕೊಟ್ಟಾಗ ಎಲ್ ಎಚ್ ಎಸ್ ಏನಾಯ್ತು ಫೈ ಆಫ್ ಎಕ್ಸ್ ಆಯ್ತು. ಸೊ ಟಿಗೆ 0 ಕೊಟ್ಟಾಗ ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to ಇನ್ಫಿನಿಟಿ ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಇಂಟು ಟಿ ಎನ್ ಆಫ್ 0 ಆಯ್ತು ಇಂಟು ಟಿ ಎನ್ ಆಫ್ 0 ಆಯ್ತು, ಹೌದೇನಪ್ಪ, ಇಂಟು ಟಿ ಎನ್ ಆಫ್ 0, ರೈಟ್. ಸೊ ನೀವು ಈ ಸೊಲ್ಯೂಷನ್ ನಲ್ಲಿ ಇದರಲ್ಲಿ ಟಿಗೆ 0 ಕೊಟ್ಟಾಗ ನಿಮಗೆ ಈ ಫಾರ್ಮ್ ಅಲ್ಲಿ ನಿಮಗೆ ಸಿಗತ್ತೆ. ದಿಸ್ ಇಸ್ ದ ಫಾರ್ಮ್. ಈಗ ನಿಮಗೆ ಟಿ ಎನ್ ಆಫ್ 0 ಬೇಕು. ಸೊ ದಟ್ಸ್ ವೈ ಇಲ್ಲಿ ಕೂಡ ನೀವು ಆರ್ಥೋಗೋನಲ್ ಪ್ರಾಪರ್ಟಿನ ಅಪ್ಲೈ ಮಾಡ್ಬೇಕು ಎರಡು ಕಡೆ ಆರ್ಥೋಗೋನಲ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ. ಸೊ ಅಲ್ಲಿ L/2 ಉಳ್ಕೊಂಡಿರುತ್ತೆ ಇಲ್ಲಿ ಅಲ್ವಾ. 0 to L ಇಂಟಿಗ್ರೇಟ್ ಮಾಡ್ತೀರಾ, ಇಲ್ಲಿ L/2 ಇಂಟು ಟಿ ಎನ್ ಆಫ್ 0 ಉಳ್ಕೊಂಡಿರುತ್ತೆ. ಇಲ್ಲಿ ಏನು ಉಳ್ಕೊಳ್ಳುತ್ತೆ. ಸೊ ಟಿ ಎನ್ ಆಫ್ 0 ಇಸ್ ಈಕ್ವಲ್ ಟು 2 by L ಇಂಟು ಇಂಟಿಗ್ರೇಷನ್ ಫ್ರಮ್ 0 to t ಆಫ್ ಫೈ ಆಫ್ ಎಕ್ಸ್ ಇಂಟು ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಉಳ್ಕೊಳ್ಳುತ್ತೆ ನಿಮಗೆ ಸೊಲ್ಯೂಷನ್, ರೈಟ್. ಸೊ ದಿಸ್ ಈಸ್ ದ ಏನು ಟಿ ಎನ್ ಆಫ್ 0. ಈ ಬೌಂಡ್ರಿ ಇನಿಷಿಯಲ್ ಕಂಡೀಷನ್ ನ ಈ ಈಕ್ವೇಶನ್ ಅಲ್ಲಿ ಉಪಯೋಗಿಸ್ಕೋಬೇಕು. ಅಂದ್ರೆ ಟಿ 0 ಕೊಟ್ಟಾಗ ಏನ್ ಬರುತ್ತೆ ನೀವು ಇದರಲ್ಲಿ ಅದನ್ನ ಅವಾಗ ಸಿ ಸಿಗುತ್ತೆ ನಿಮಗೆ. ಟಿ 0 ಕೊಟ್ರೆ ಈ ಟರ್ಮ್ 1 ಆಯ್ತು, ಈ ಟರ್ಮ್ 1 ಆಯ್ತು. ಎಫ್ ಎನ್ ಆಫ್ ಟಿ ಮಾತ್ರ ಎಫ್ ಎನ್ ಆಫ್ 0 ಉಳ್ಕೊಂತು. ಬಟ್ ಎಫ್ ಎನ್ ಆಫ್ ಎಕ್ಸ್ ಗೆ ನಿಮಗೆ ಎಕ್ಸ್ಪಾನ್ಷನ್ ಗೊತ್ತಿದೆ. ಇಲ್ಲಿ ನಿಮಗೆ ಎಫ್ ಎನ್ ಆಫ್ 0 ಅಂದ್ರೆ ಏನಂತ ವ್ಯಾಲ್ಯೂ ಸಿಕ್ಕೋಗ್ಬಿಡುತ್ತೆ ನಿಮಗೆ, ರೈಟ್. ಸೊ ಇಲ್ಲಿ 0 ಆಯ್ತು, ಸಿ ಉಳ್ಕೊಂತು. ಹಾಗಾದ್ರೆ ಸಿ ಏನ್ ಬರುತ್ತೆ ನಿಮಗೆ ಟಿ ಎನ್ ಆಫ್ 0. ಸೊ ಅಂದ್ರೆ ಟಿ ಎನ್ ಆಫ್ 0 ಇಸ್ ನಥಿಂಗ್ ಬಟ್ ಯುವರ್ ಸಿ ಆಯ್ತು. ಟಿ ಎನ್ ಆಫ್ 0 ಇಸ್ ನಥಿಂಗ್ ಬಟ್ ಯುವರ್ ಸಿ. ಇಲ್ಲಿಗೆ ನೀವು ಟಿ ಎನ್ ಆಫ್ 0 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ. ದೆನ್ ಸೊ ಯುವರ್ ಟಿ ಎನ್ ಆಫ್ ಟಿ ವಿಲ್ ಬಿಕಮ್ಸ್ ಟಿ ಎನ್ ಆಫ್ ಟಿ ಏನಾಯ್ತು ಇ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಇಂಟು ಇಂಟಿಗ್ರೇಷನ್ ಫ್ರಮ್ 0 to t ಇ ಪವರ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಇಂಟು ಎಫ್ ಎನ್ ಆಫ್ ಟಿ, ಇದಕ್ಕೆ ಎಕ್ಸ್ಪಾನ್ಷನ್ ಗೊತ್ತಿದೆ, ಇಂಟು ಡಿ ಟಿ ಪ್ಲಸ್ ಟಿ ಎನ್ ಆಫ್ 0. ಟಿ ಎನ್ ಆಫ್ 0 ಅಂದ್ರೆ ಎಕ್ಸ್ಪಾನ್ಷನ್ ಗೊತ್ತು ನಿಮಗೆ. ದಿಸ್ ಇಸ್ ದ ಎಕ್ಸ್ಪಾನ್ಷನ್ ಫಾರ್ ಟಿ ಎನ್ ಆಫ್ 0 ಇಂಟು ಟಿ ಎನ್ ಆಫ್ 0 ಇಂಟು ಏನಿದೆ ಸೊಲ್ಯೂಷನ್ ನನಗೆ ಟಿ ಎನ್ ಆಫ್ 0 ಇಂಟು ಸೊ ಇಲ್ಲಿದೆ ಇ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಅಂತೇಳಿ. ಸೊ ಇದು ನಿಮಗೆ ಟಿ ಎನ್ ಆಫ್ ಟಿ ಆಯ್ತು. ನಾವು ನಿಮ್ಮ ಒರಿಜಿನಲ್ ಸೊಲ್ಯೂಷನ್ ಏನು. ಒರಿಜಿನಲ್ ಸೊಲ್ಯೂಷನ್ ಈಸ್ ಯು ಆಫ್ ಎಕ್ಸ್ ಕಮ ಟಿ ಇಸ್ ಈಕ್ವಲ್ ಟು ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to ಇನ್ಫಿನಿಟಿ ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಇಂಟು ಟಿ ಎನ್ ಆಫ್ ಟಿ ಅಂತ ಇತ್ತು. ಅಂದ್ರೆ ಈ ಟಿ ಎನ್ ಆಫ್ ಟಿ ನಲ್ಲಿ ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈಗ ಬಂದಿರೋ ಸೊಲ್ಯೂಷನ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಯು ಆಫ್ ಎಕ್ಸ್ ಕಮ ಟಿ ಇಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಕಮ ಟಿ ಇಸ್ ಈಕ್ವಲ್ ಟು ಸಮೇಷನ್ ಎನ್ ಇಸ್ ಈಕ್ವಲ್ ಟು 0 to ಇನ್ಫಿನಿಟಿ ಸೈನ್ ಎನ್ ಪೈ ಬೈ ಎಲ್ ಇಂಟು ಎಕ್ಸ್ ಇಂಟು ಟಿ ಎನ್ ಆಫ್ ಟಿ ಅಂದ್ರೆ ಇದಷ್ಟನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಿಲ್ಲಿ. ಏನು ಇ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ ಇಂಟು ಇಂಟಿಗ್ರೇಷನ್ ಫ್ರಮ್ 0 to t ಇ ಪವರ್ ಮೈನಸ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಇಂಟು ಟಿ ಇಂಟು ಎಫ್ ಎನ್ ಆಫ್ ಟಿ ಇಂಟು ಡಿ ಟಿ ಪ್ಲಸ್ ಟಿ ಎನ್ ಆಫ್ 0 ಇಂಟು ಇ ಪವರ್ ಮೈನಸ್ ಆಲ್ಫಾ ಸ್ಕ್ವೇರ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬೈ ಎಲ್ ಸ್ಕ್ವೇರ್ ಇಂಟು ಟಿ. So this will become the required solution to the given differential equation. ಯಾವುದು ನಾನ್ ಹೋಮೋಜಿನಿಯಸ್ ಈಕ್ವೇಶನ್ ಗೆ ಇದು ನಿಮಗೆ ಸೊಲ್ಯೂಷನ್ ಆಗತ್ತೆ.
ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್. ಇದಕ್ಕೆ ಕನ್ಸರ್ನ್ ನಾನು ನಾಳೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಸೊ ಅಂದ್ರೆ ಇದು ಎಫ್ ಆಫ್ ಎಕ್ಸ್ ಟಿ ಅಂತ ಜನರಲ್ ತಗೊಂಡಿದ್ದೆ ಅಲ್ವಾ, ಇನ್ಸ್ಟೆಡ್ ಆಫ್ ಟೇಕಿಂಗ್ ಎಫ್ ಆಫ್ ಎಕ್ಸ್ ಟಿ ಅಂತ ಏನು ಜನರಲ್ ತಗೊಂಡಿದ್ದೆ, ಅದ್ರ ಬದಲು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಯಾವುದು ಎಕ್ಸ್ ಇಂಟು ಸೈನ್ ಟಿ ಅಂತನೋ ಅಥವಾ ಎಕ್ಸ್ ಇಂಟು ಇ ಪವರ್ ಟಿ ಅಂತನೋ ಅಥವಾ ಟಿ ಇಂಟು ಇ ಪವರ್ ಎಕ್ಸ್ ಏನೋ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೊಡ್ತೀನಿ, ಫಂಕ್ಷನ್ ಕೊಡ್ತೀನಿ. ಅವಾಗ ಏನಾಗುತ್ತೆ, ನೀವು ಈಸಿಯಾಗಿ ಇದನ್ನ ಅಷ್ಟು ಸಿಂಪ್ಲಿಫೈ ಮಾಡ್ತೀರಾ, ಸೊಲ್ಯೂಷನ್ ಏನು ಬರುತ್ತೆ ಅಂತ ಹೇಳಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಇದನ್ನ ನೀವು ನೋಡ್ಕೊಂಡಿರ್ರಿ. ನಾಳೆ ನಾನು ನಿಮಗೆ ವಿತ್ ಎಕ್ಸಾಂಪಲ್ ಒಂದು ಬೇರೆ ಎಕ್ಸಾಂಪಲ್ನ ಒಂದು ಕೊಟ್ಟು ನಾನು ನಿಮಗೆ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಇಲ್ಲಾಂದ್ರೆ ತಗೊಳ್ಳಿ ಒಂದು ಪ್ರಾಬ್ಲಮ್ ಬರಿತೀನಿ, ನೋಡ್ಕೊಳ್ಳಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಯು ಟಿ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಇಂಟು ಯು ಎಕ್ಸ್ ಎಕ್ಸ್ ಪ್ಲಸ್ ಎಫ್ ಬದಲು ಏನ್ ಬರಿತೀನಪ್ಪ ಅಂತಂದ್ರೆ, ಎಫ್ ಆಫ್ ಎಕ್ಸ್ ಟಿ ಇತ್ತಲ್ವಾ, ಎಫ್ ಆಫ್ ಎಕ್ಸ್ ಟಿ ಬದಲು ಸೈನ್ 3πx ಅಂತ ಕೊಡ್ತೀನಿ. ಓಕೆ, ಸೈನ್ 3πx ಅಂದ್ರೆ ಇದು ಎಫ್ ಆಫ್ ಎಕ್ಸ್ ಕಮ ಟಿ. ಟಿ ಇಲ್ಲ, ಬರೀ ಎಕ್ಸ್ ಇದೆ, ನೋ ಪ್ರಾಬ್ಲಮ್. ಸೊ ಏನ್ ಕೊಟ್ಟಿರ್ತಾನೋ ಅದನ್ನ ಇಟ್ಕೊಂಡು ಮಾಡೋದು. 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1. ಎಲ್ ಬದಲು ಏನ್ ತಗೊಂಡಿದೀನಿ, 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 1, ಟಿ ಗ್ರೇಟರ್ ದೆನ್ 0. ಓಕೆ, ಸೊ ಅಂಡ್ ಬೌಂಡ್ರಿ ಕಂಡೀಷನ್ಸ್ ಏನಿದೆ, ಯು ಆಫ್ 0 ಕಾಮ ಟಿ ಇಸ್ ಈಕ್ವಲ್ ಟು 0, ಯು ಆಫ್ 1 ಕಾಮ ಟಿ ಇಸ್ ಈಕ್ವಲ್ ಟು 0 ಬೌಂಡ್ರಿ ಕಂಡೀಷನ್ಸ್. ಅಂಡ್ ಇನಿಷಿಯಲ್ ಕಂಡೀಷನ್ ಏನಿದೆಯಪ್ಪ ಅಂದ್ರೆ, ಯು ಆಫ್ ಎಕ್ಸ್ ಕಾಮ 0 ಇಸ್ ಈಕ್ವಲ್ ಟು, ಅಲ್ಲೂ ಫೈ ಆಫ್ ಎಕ್ಸ್ ಅಂತ ಕೊಟ್ಟಿದ್ರೆ ಅದ್ರ ಬದಲು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಕೊಡ್ತೀನಿ, ಸೈನ್ ಪೈ ಎಕ್ಸ್ ಅಂತ ಕೊಡ್ತೀನಿ, ಸೈನ್ ಪೈ ಎಕ್ಸ್ ಅಂತ ಹೇಳಿ. ಇದಕ್ಕೆ ನೀವು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡಿ, ಟ್ರೈ ಮಾಡಿ. ಸೊ ಬರಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಇಲ್ಲ ಸೊಲ್ಯೂಷನ್ ಕಳಿಸ್ಕೊಡ್ತೀನಿ. ಓಕೆ, ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲಿ ಅಂದ್ರೆ 2 ಸಲ ವಿಡಿಯೋ ಕೊಳ್ಳಿ, ಯು ವಿಲ್ ಗೆಟ್ ಇಟ್. ಥ್ಯಾಂಕ್ ಯು, ಟೇಕ್ ಕೇರ್.